ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳದ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇದೀಗ ಮಹತ್ವದ ತೀರ್ಪು ಕೊಟ್ಟಿದೆ. ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. ಅದೇನೆಂದರೆ, ಸುಪ್ರೀಂ ಕೋರ್ಟ್ ಹೇಳಿದ ಪ್ರಕಾರ ಇದೀಗ ಸೌಜನ್ಯಳ ಕೇಸ್ ಇದೆಯಲ್ಲ, ಅದನ್ನು ಮರು ತನಿಖೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಇದೀಗ ಮಹತ್ವದ ಆದೇಶವನ್ನು ನೀಡಿದೆ. ಇದು ಇದೀಗ CBIಗೆ ಒಂಥರ ಶಾಕ್ ಅಂತ ಹೇಳ್ಬೋದು. ಪ್ರಕರಣದ ಕುರಿತು ವಿಚಾರಣೆ ನಡೆಸಿದಂಥ ನ್ಯಾಯಪೀಠ CBI ತನಿಖೆಯ ಕ್ರಮದ ಬಗ್ಗೆ ತೀವ್ರವಾದಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು, ನೀವು ಯಾರನ್ನ ರಕ್ಷಣೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀರಿ ಎಂದು ನೇರವಾಗಿ ಪ್ರಶ್ನೆಯನ್ನು ಕೇಳಿದೆ CBIಗೆ. ಆದರೆ ಈ ಕುರಿತು ಅಂತಿಮ ತೀರ್ಪನ್ನು ಕಾಯ್ದಿರಿಸಿರುವಂಥ ನ್ಯಾಯಪೀಠ ಸಾಕ್ಷಿದಾರರಿಗೆ ನೀಡಿರುವ ರಕ್ಷಣೆಯನ್ನು ಮುಂದುವರಿಸುವಂತೆ ಮತ್ತು ಕಾಲಕ್ಕೆ ಅನುಸರಣೆ ವರದಿಗಳನ್ನ ಸಲ್ಲಿಸುವಂತೆ ಇದೀಗ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇದು ಚರ್ಚೆ ಆಗ್ತಾ ಇದೆ. ಕಳೆದ 14 ವರ್ಷದಿಂದ ಸೌಜನ್ಯಳ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಕುಟುಂಬಸ್ಥರು ಮತ್ತು ಸೌಜನ್ಯ ಪರ ಹೋರಾಟಗಾರರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡ್ತಿದ್ರು, ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಮತ್ತು ಅವರ ಒಂದೇ ಒತ್ತೆ ಆಯಿತು. ಇಲ್ಲಿ ತನಕ CBI ಎನ್ಕ್ವೈರಿಯಲ್ಲಿ ಯಾವುದೂ ಕೂಡ ಸತ್ಯ ಹೊರಬಂದಿಲ್ಲ. ಈಗಾದರೂ ಕೂಡ ಮರು ತನಿಖೆಯನ್ನು ಮಾಡಿ, ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿ, ಅಧಿಕಾರಿಗಳನ್ನ ತನಿಖೆ ಮಾಡಿ, ಯಾರು ಆರೋಪಿಗಳಿದ್ದಾರೆ ಅವರನ್ನು ಕಂಡು ಹಿಡಿದು ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕೆನ್ನುವುದು ಕೂಡ ಕುಸುಮಾವತಿ ಅಂದರೆ ಸೌಜನ್ಯ ತಾಯಿ ಕುಸುಮಾವತಿ ಅವರ ವಾದ ಇತ್ತು. ಸೌಜನ್ಯ ಅವರ ತಾಯಿ ಕುಸುಮಾವತಿ ಗೌಡ ಅವರು ಮರು ತನಿಖೆ ನಡೆಸಲು ನಿರಾಕರಿಸಿದ್ದ ಹೈಕೋರ್ಟ್ನ 2024 ಆಗಸ್ಟ್ 30 ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದಂಥ ವಿಶೇಷ ಅನುಮತಿ ಅರ್ಜಿಯನ್ನು ವಿಚಾರಣೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಕೂಡ ನಡೆಸಿತ್ತು. ಈ ಹಿಂದೆ 2024ರಲ್ಲಿ ಇದೇ ಕುಸುಮಾವತಿ ಗೌಡ ಅವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು. ನೀವು ಮರು ತನಿಖೆ ಮಾಡಬೇಕು ಎನ್ನುವಂಥ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಹೈಕೋರ್ಟ್ 2024 ಆಗಸ್ಟ್ 30ರಂದು ಈ ಅರ್ಜಿಯನ್ನು ನಿರಾಕರಣೆ ಮಾಡಿತ್ತು. ಹೀಗಾಗಿ ಇದರ ವಿರುದ್ಧವಾಗಿ ಮೇಲ್ಮನವಿಯನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ಇದೇ ಕುಸುಮಾವತಿಯವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಈ ವಿಶೇಷ ಅನುಮತಿ ಅರ್ಜಿಯ ವಿಚಾರಣೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕಳೆದ 2 ತಿಂಗಳನ್ನು ನಡೆಸ್ತಾನೆ ಇತ್ತು. ವಿಚಾರಣೆ ವೇಳೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಈ ಹಿಂದೆ ಮರು ತನಿಖೆಗೆ ವಿರೋಧ ವ್ಯಕ್ತಪಡಿಸಿದಂಥ ಕರ್ನಾಟಕ ಸರ್ಕಾರ ಕೂಡ ತನ್ನ ನಿಲುವನ್ನು ಬದಲಿಸಿ ಮರು ತನಿಖೆಗೆ ಬೆಂಬಲವನ್ನು ಕೂಡ ಸೂಚಿಸಿತು. ಇದು ಇದೀಗ ದೊಡ್ಡ ಚರ್ಚೆ ಆಗ್ತಿರುವಂಥ ವಿಷಯ. ಈ ಹಿಂದೆ ಸುಪ್ರೀಂ ಕೋರ್ಟ್ಗೆ ಹೋದಾಗ, ಈ ಹಿಂದೆ ಹೈಕೋರ್ಟಿಗೆ ಹೋದಾಗಲೂ ಕೂಡ ಹೈಕೋರ್ಟ್ ಕೂಡ ಕರ್ನಾಟಕ ಸರ್ಕಾರದ ಒಂದು ಅನುಮತಿಯನ್ನು ಕೇಳಿತ್ತು ಅಥವಾ ಅಭಿಪ್ರಾಯವನ್ನು ಕೇಳಿತ್ತು. ಆಗ ಹೈಕೋರ್ಟ್ ಕೂಡ ಕರ್ನಾಟಕ ಸರ್ಕಾರ ಕೂಡ ಇಲ್ಲ, CBI ತನಿಖೆಯಾಗಿದೆ, ಮತ್ತೇನು ತನಿಖೆ ಮಾಡುವುದಿಲ್ಲ ಎನ್ನುವಂಥ ಒಂದು ವರದಿಯನ್ನು ಕೊಟ್ಟಿತ್ತು, ಅಭಿಪ್ರಾಯವನ್ನು ಕೊಟ್ಟಿತ್ತು. ಅದು ಈಗ ಬದಲಾದ ಸನ್ನಿವೇಶದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಕರ್ನಾಟಕ ಸರ್ಕಾರಕ್ಕೆ ಒಂದು ಅಭಿಪ್ರಾಯವನ್ನು ಕೇಳಿತು. ಆ ಅಭಿಪ್ರಾಯವು ಏನೆಂದರೆ, ಕರ್ನಾಟಕ ಸರ್ಕಾರ ಕೂಡ ತನ್ನ ನಿಲುವನ್ನು ಬದಲಿಸಿ ಮರು ತನಿಖೆಗೆ ಬೆಂಬಲವನ್ನು ಕೂಡ ಸೂಚಿಸಿತು. ಈ ಸಂಬಂಧ ಜುಲೈ 20ರಂದು ನ್ಯಾಯಾಲಯಕ್ಕೆ ವಿಶೇಷವಾದಂಥ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಿತು. ಇದು ಆಗಲೇಬೇಕಾದಂಥ ವಿಷಯ. ಮತ್ತು ಸೌಜನ್ಯ ಪರ ಹೋರಾಟಗಾರರು ಕಳೆದ 14 ವರ್ಷದಿಂದ ಚಾಚೂ ತಪ್ಪದೆ ಪ್ರತಿ ಅರ್ಜಿಯನ್ನು, ಪ್ರತಿ ಪ್ರಮಾಣ ಪತ್ರವನ್ನು, ಪ್ರತಿ ಸಾಕ್ಷಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ತಾನೆ ಇದ್ರು. ಇದರ ಒಂದು ಸಂಬಂಧವಾಗಿ ಇದರ ಒಂದು ಫಲಿತಾಂಶವೆಂಬತ್ತಿದೀಗ ನಿನ್ನೆ ಸುಪ್ರೀಂ ಕೋರ್ಟ್ ಮರು ತನಿಖೆಗೆ ಆದೇಶವನ್ನು ನೀಡಿದೆ. ಈ ಪ್ರಕರಣದಲ್ಲಿ ಸುಮಾರು 6 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿ 2023ರಲ್ಲಿ ಖುಲಾಸೆಗೊಂಡಂಥ ಸಂತೋಷ್ ರಾವ್ ಕೂಡ ಸೌಜನ್ಯ ಅವರ ತಾಯಿಯ ಮನವಿಯನ್ನು ಕೂಡ ಬೆಂಬಲಿಸಿದರು. ನೋಡಿ, ಸಂತೋಷ್ ರಾವ್ ಅವರನ್ನು ಹಿಡಿದು ಆರೋಪಿಯನ್ನಾಗಿ ಮಾಡಿ ಜೈಲು ಶಿಕ್ಷೆಯನ್ನು ಕೊಟ್ಟು ಅವರೇ ಆರೋಪಿಯನ್ನಾಗಿ ಬಿಂಬಿಸಲಾಗಿತ್ತು. ಅದಾದ ನಂತರ 2023ರಲ್ಲಿ ಸಾಕ್ಷಿಗಳ ಕೊರತೆಯ ಆಧಾರದಲ್ಲಿ ಅವರನ್ನು ಖುಲಾಸೆಗೊಳಿಸಲಾಗಿತ್ತು. ಹೀಗಾಗಿ ಯಾರು ಈ ಸೌಜನ್ಯ ಪ್ರಕರಣದಲ್ಲಿ ಭಾಗಿಯಾದಂಥವರು, ಯಾರು ಈ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯಲ್ಲಿ ಭಾಗಿಯಾದಂಥವ್ರು ಎನ್ನುವಂಥ ಅನುಮಾನ ಕಾಡ್ತಾ ಇತ್ತು. ಹೀಗಾಗಿ ಸಂತೋಷ್ ರಾವ್ ಕೂಡ ಇದೀಗ ಸೌಜನ್ಯ ತಾಯಿ ಸಲ್ಲಿಸಿದಂಥ ಮರು ಅರ್ಜಿಗೆ ಬೆಂಬಲವನ್ನು ಸೂಚಿಸಿ ನಿಜವಾದ ಆರೋಪಿಯನ್ನು ಕಂಡುಹಿಡಿಯಬೇಕು ಎನ್ನುವಂಥ ಮನವಿಯನ್ನು ಕೂಡ ನ್ಯಾಯಾಲಯಕ್ಕೆ ಮಾಡಿದರು. ಇದರಿಂದ ಮರು ತನಿಖೆಗೆ ವಿರೋಧ ವ್ಯಕ್ತಪಡಿಸಿದಂಥ ಏಕೈಕ ಸಂಸ್ಥೆಯಾಗಿ CBI ಉಳಿಯಿತು. ನೋಡಿ, ಕರ್ನಾಟಕ ಸರ್ಕಾರ ವಿರೋಧ ಮಾಡಿತ್ತು, ಜೊತೆಗೆ CBI ಕೂಡ ತಾನು ಎಲ್ಲ ತನಿಖೆ ಮಾಡಿದ್ದೇವೆ ಎನ್ನುವಂತ ಮಾತಾಡಿತ್ತು. ಹೀಗಾಗಿ ಕುಸುಮಾವತಿಯರ ಪರವಾಗಿ ಯಾರಿದ್ದಾರೆ? ಕುಸುಮಾವತಿ ಏಕಾಂಗಿ ಹೋರಾಡ್ತಾ ಇದ್ರು. ಆದರೆ ಬದಲಾದ ಸನ್ನಿವೇಶದಲ್ಲಿ ಕರ್ನಾಟಕ ಸರ್ಕಾರ ಕೂಡ ಮರು ತನಿಖೆಗೆ ಬೆಂಬಲವನ್ನು ಸೂಚಿಸಿತು ಮತ್ತು ವಿವರವಾದಂಥ ಪ್ರಮಾಣ ಪತ್ರವನ್ನು ಸಲ್ಲಿಸಿತು. ಜೊತೆಗೆ ಈ ಹಿಂದೆ ಆರೋಪಿಯಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸಿದಂಥ ಸಂತೋಷ್ ರಾವ್ ಕೂಡ ಕುಸುಮಾವತಿಯರ ಮನವಿಯನ್ನು ಬೆಂಬಲಿಸಿ ನ್ಯಾಯಪೀಠಕ್ಕೆ ಒಂದು ಪತ್ರವನ್ನು ಬರೆದಿದ್ದರು. ಹೀಗಾಗಿ ಇದರಿಂದ ತನಿಖೆಗೆ ವಿರೋಧ ವ್ಯಕ್ತಪಡಿಸಿದಂಥ ಏಕೈಕ ಸಂಸ್ಥೆಯಾಗಿ CBI ಉಳಿಯಿತು. ವಿಚಾರಣೆಯ ವೇಳೆ CBI ಹಲವು ಲೋಪಗಳನ್ನು ಅರ್ಜಿದಾರರ ಪರ ವಕೀಲರು ನ್ಯಾಯಪೀಠದ ಮುಂದೆ ತಂದರು.
ನೋಡಿ ಏನಾಗಿತ್ತಂದ್ರೆ 2012-13 CBI ಕೊಟ್ಟೆ. ಫಸ್ಟ್ ಮೊದಲು CID ಕೊಡ್ತಾರೆ ಕರ್ನಾಟಕ ಸರ್ಕಾರ, ಅಂದಿನ ಯಡಿಯೂರಪ್ಪ ಸರ್ಕಾರ. ಆ ನಂತರ ಅದು ಸರಿಯಾಗಿ ನ್ಯಾಯ ಸಿಗಲ್ಲ, ಒತ್ತಡ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಮತ್ತೆ CBI ಕೊಟ್ಟಾಗ ಅಂದಿನ ಸರ್ಕಾರವೇ ಅಂದರೆ ಯಡಿಯೂರಪ್ಪನ ಸರ್ಕಾರವೇ CBI ಕೊಟ್ಟಿತು. ಆದರೆ ಸುದೀರ್ಘವಾದ CBI ತನಿಖೆಯಲ್ಲಿ ಅಂದರೆ ವಿಚಾರಣೆಯ ವೇಳೆ CBI ತನಿಖೆಯ ಹಲವು ಲೋಪಗಳನ್ನು ಅರ್ಜಿದಾರರ ಪರವಾದಂಥ ವಕೀಲರು ನ್ಯಾಯಪೀಠದ ಮುಂದೆ ತಂದರು. ಅಂದರೆ ಕುಸುಮಾವತಿ ಅರ್ಜಿ ಸಲ್ಲಿಸಿದ್ರಲ್ಲ, ಕುಸುಮಾವತಿಯರ ಪರ ವಕೀಲರು CBI ತನಿಖೆಯಲ್ಲಿ ಇಂತಿಂಥ ಲೋಪ ಆಗಿದೆ, ಹೀಗೆ ಆಗಬಾರ್ದಿತ್ತು, ತನಿಖಾಧಿಕಾರಿ ಸ್ಥಳಕ್ಕೆ ಹೋಗಿಲ್ಲ ಎನ್ನುವಂಥ ಕೆಲವೊಂದು ವಿಷಯಗಳ ಗಮನಕ್ಕೆ ತಂದು ನ್ಯಾಯಪೀಠದ ಮುಂದೆ ವಕೀಲರು ವಾದವನ್ನು ಮಂಡಿಸಿದರು. ಪ್ರಕರಣದ ಸ್ಥಳಕ್ಕೆ CBI ಆರೋಪ ಪಟ್ಟಿ ಸಲ್ಲಿಸಿದ ಅಧಿಕಾರಿಯೇ ಎಂದಿಗೂ ಕೂಡ ಭೇಟಿ ನೀಡಿರಲಿಲ್ಲ. ಇದು ಪಾಯಿಂಟ್ ನಂಬರ್ 1 ಟು ಬಿ ಹೈಲೈಟೆಡ್. 14 ವರ್ಷಗಳಾದರೂ ಕೂಡ ಸೌಜನ್ಯ ಅವರ ತಾಯಿಯ ಹೇಳಿಕೆಯನ್ನು ಯಾವುದೇ ತನಿಖಾ ಸಂಸ್ಥೆ ದಾಖಲಿಸಿರಲಿಲ್ಲ. ಮೃತ ದೇಹದ ಬಳಿ ಪತ್ತೆಯಾಗಿದ್ದ 2:45ಕ್ಕೆ ನಿಂತಿದ್ದ ಗಡಿಯಾರವನ್ನು ಮತ್ತೆ ಪರೀಕ್ಷೆಗೆ ಕಳಿಸಿರಲಿಲ್ಲ. ಮೃತದೇಹದ ಬಳಿ ಒಂದು ವಾಚ್ ಪತ್ತೆಯಾಗುತ್ತೆ. ಅಂದರೆ ಅಕ್ಟೋಬರ್ 9ರಂದು ಸೌಜನ್ಯ ನಾಪತ್ತೆಯಾಗುತ್ತೆ. ಅಕ್ಟೋಬರ್ 11ರಂದು ಮೃತದೇಹದ ಅದು ಅಲ್ಲೇ ಪಕ್ಕದಲ್ಲಿರುವಂಥ ಪಾಂಗಡದಲ್ಲಿ ಪತ್ತಾಗುತ್ತೆ. ಆ ಒಂದು ಜಾಗದಲ್ಲಿ ಸೌಜನ್ಯಳ ದೇಹದ ಮೇಲೆ ಒಂದು ಗಡಿಯಾರ ಇರುತ್ತೆ. ಅದು 2:45ಕ್ಕೆ ನಿಂತಿರುತ್ತೆ, ಸ್ಟಾಪ್ ಆಗಿರುತ್ತೆ. ಆ ಗಡಿಯಾರದ ಮೇಲೆ 2:45 ಅನ್ನುವಂಥ ಒಂದು ಟೈಮಿಂಗ್ ತೋರಿಸಿರುತ್ತೆ. ಆ ಕೈ ಗಡಿಯಾರವನ್ನು ಪರೀಕ್ಷೆಗೆ ಕಳುಹಿಸಿರಲಿಲ್ಲ. ಕಾಣೆಯಾಗಿದ್ದ ಒಳ ಉಡುಪಿನ ಬದಲಿಗೆ ಹೊಸ ಒಳ ಉಡುಪನ್ನು ಮನೆಯಲ್ಲೇ ಪಡೆದು ತನಿಖೆ ನಡೆಸಲಾಗಿತ್ತು ಎನ್ನುವಂಥ ಅಂಶಗಳನ್ನು ನ್ಯಾಯಾಲಯದ ಮುಂದೆ ಸೌಜನ್ಯ ತಾಯಿಯ ಪರ ವಕೀಲರು ಸುಪ್ರೀಂ ಕೋರ್ಟ್ನ ಮುಂದೆ ವಾದವನ್ನು ಮಂಡಿಸಿದರು. ತುಂಬ ಸ್ಪಷ್ಟವಾಗಿದೆ. 14 ವರ್ಷ ಆದರೂ ಕೂಡ ಸೌಜನ್ಯಳ ತಾಯಿ ಕುಸುಮಾವತಿಯರ ಒಂದೇ ಒಂದು ಹೇಳಿಕೆಯನ್ನು ಯಾವುದೇ ತನಿಖಾ ಸಂಸ್ಥೆ, ಐದರ್ ಇಟ್ ವಾಸ್ CID ಅಥವಾ CBI, ಎರಡು ಸಂಸ್ಥೆಗಳು ದಾಖಲೆ ಮಾಡಿಕೊಂಡಿರಲಿಲ್ಲ. ಜೊತೆಗೆ ಸೌಜನ್ಯಳ ಮೃತದೇಹದ ಬಳಿ ಪತ್ತೆಯಾದಂಥ ಗಡಿಯಾರ 2:45 ಟೈಮ್ ತೋರಿಸ್ತಿತ್ತು, ಅದನ್ನು ಕೂಡ ತನಿಖೆಗೆ ಒಳಪಡಿಸಿರಲಿಲ್ಲ. ಯಾವಾಗ ನಿಂತಿತ್ತು, ಏನಾಯಿತು ಎನ್ನುವಂಥ ತನಿಖೆ ಆಗಲಿ. ಜೊತೆಗೆ ಕಾಣೆಯಾಗಿದ್ದ ಒಳ ಉಡುಪಿನ ಬದಲಿಗೆ ಮನೆಯಲ್ಲಿರುವಂಥ ಸೌಜನ್ಯಳ ಮನೆಯಲ್ಲಿರುವಂಥ ಒಂದು ಒಳ ಉಡುಪನ್ನು ತೆಗೆದುಕೊಂಡು ಹೋಗಿ ಆ ಒಂದು ತನಿಖೆ ನಡೆಸಲಾಗಿತ್ತು ಎಂಬ ಅಂಶಗಳನ್ನು ನ್ಯಾಯಾಲಯದ ಮುಂದೆ ವಿವರಿಸಲಾಯಿತು. ಇದಲ್ಲದೆ 2021ರಲ್ಲಿ CBI ತಾನೇ ವಿಚಾರಣಾ ನ್ಯಾಯಾಲಯಕ್ಕೆ ಸಲ್ಲಿಸಿದಂಥ ಅರ್ಜಿಯಲ್ಲಿ 4 ಸಾಕ್ಷಿಗಳ ಹೇಳಿಕೆಗಳ ಆಧಾರದ ಮೇಲೆ ಸ್ಥಳೀಯ 3 ವ್ಯಕ್ತಿಗಳ ಪಾತ್ರವನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಉಲ್ಲೇಖಿಸಿದರೂ ಕೂಡ ನಂತರ ಅವರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಎನ್ನುವುದನ್ನು ಕೂಡ ಸೌಜನ್ಯ ತಾಯಿ ಕುಸುಮಾವತಿಯರ ಪರ ವಕೀಲರು ಪ್ರಸ್ತಾಪವನ್ನು ಮಾಡಿದರು. ನೋಡಿ ಇದು ಪಾಯಿಂಟ್ ತುಂಬ ಎಚ್ಚರಿಕೆಯಾದಂಥ, ತುಂಬ ಗಮನಿಸಬೇಕಂತ ವಿಚಾರ. ಇದಲ್ಲದೆ 2021ರಲ್ಲಿ CBI ತಾನೇ ವಿಚಾರಣಾ ನ್ಯಾಯಾಲಯಕ್ಕೆ ಸಲ್ಲಿಸಿದಂಥ ಅರ್ಜಿಯಲ್ಲಿ 4 ಸಾಕ್ಷಿಗಳ ಹೇಳಿಕೆಯ ಆಧಾರದ ಮೇಲೆ ಸ್ಥಳೀಯ 3 ವ್ಯಕ್ತಿಗಳ ಪಾತ್ರವನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎನ್ನುವುದನ್ನು ಉಲ್ಲೇಖಿಸಿದರೂ ಕೂಡ ಆ ನಂತರ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. 4 ಸಾಕ್ಷಿಗಳಿರ್ತಾರೆ, 4 ಸಾಕ್ಷಿಗಳು ಹೇಳ್ತಾರೆ, ನೋಡಿ ಇಂತಿಂಥವ್ರು ಭಾಗಿಯಾಗಿರಬಹುದು ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಆ 3 ವ್ಯಕ್ತಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅವರ ಮಾತಾಡಿಸೋದಾಗಲಿ, ಅವರ ಹೇಳಿಕೆಯನ್ನು ಪಡ್ಕೊಳ್ಳೋದಾಗಲಿ ಯಾವುದನ್ನು ಕೂಡ ಕ್ರಮ ಕೈಗೊಂಡಿಲ್ಲ ಎನ್ನುವುದನ್ನು ಕೂಡ ವಕೀಲರು ವಾದವನ್ನು ಮಂಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದಂಥ ನ್ಯಾಯಪೀಠ, ನೀವು ಯಾರನ್ನ ರಕ್ಷಣೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ರಿ? ನೀವು ಆರೋಪ ಪಟ್ಟಿ ಸಲ್ಲಿಸಿದ ವ್ಯಕ್ತಿ ಈಗಾಗಲೇ ಖುಲಾಸೆಯಾಗಿದ್ದಾನೆ. ಆತನೇ ನಿಜವಾದ ಆರೋಪಿಗಳನ್ನು ಪತ್ತೆ ಹಚ್ಚುವಂತೆ ಕೇಳ್ತಾ ಇದ್ದಾನೆ. ಹಾಗಿದ್ರೂ ಕೂಡ ಸತ್ಯ ಹೊರಬರಲು ನಡೆಯುವ ಪ್ರಯತ್ನವನ್ನೇ ನೀವು ಏಕೆ ವಿರೋಧ ಮಾಡ್ತಾ ಇದ್ದೀರಿ ಎನ್ನುವುದನ್ನು CBIಯನ್ನು ಪ್ರಶ್ನೆ ಮಾಡ್ತು ನ್ಯಾಯಪೀಠ. ನೋಡಿ, ಇಲ್ಲಿ ನೀವು ಯಾರನ್ನ ರಕ್ಷಣೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ರಿ? ನೀವು ಆರೋಪ ಪಟ್ಟಿ ಸಲ್ಲಿಸಿದ ವ್ಯಕ್ತಿ ಶಿಕ್ಷೆಯನ್ನು ಅನುಭವಿಸಿದೀಗ ಖುಲಾಸೆಯಾಗಿದ್ದಾನೆ, ಆತನೇ ಬಂದು ಮತ್ತೆ ಮರು ತನಿಖೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾನೆ. ಹಾಗಿದ್ರೂ ಕೂಡ ನೀವು ಯಾಕೆ ಇದನ್ನು ಬೇಡ 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 ಅಂತಿದ್ರಿ? CBIನವರೇ, ನೀವು ಯಾರನ್ನ ರಕ್ಷಣೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀರಿ? ಹಾಗಿದ್ರೂ ಕೂಡ ಸತ್ಯ ಹೊರಬರುವ ಪ್ರಯತ್ನವನ್ನು ನೀವು ಯಾಕೆ ತಡೀತಾ ಇದ್ದೀರಿ ಎನ್ನುವುದನ್ನು CBIಗೆ ಮರುಪ್ರಶ್ನೆ ಹಾಕ್ತು ಇದೇ ನ್ಯಾಯಪೀಠ. ಇದಲ್ಲದೆ CBI ಅಧಿಕಾರಿ ತನಿಖಾಧಿಕಾರಿಯಂತೆ ಅಲ್ಲ, ನ್ಯಾಯಾಧೀಶರಂತೆ ವರ್ತನೆ ಮಾಡ್ತಾ ಇದ್ದಾರೆ ಎನ್ನುವುದನ್ನು ಕೂಡ ನ್ಯಾಯಪೀಠ ಅಸಮಾಧಾನವನ್ನು ವ್ಯಕ್ತಪಡಿಸಿತು. ಅಧಿಕಾರಿಯಾದವನು ತನಿಖಾಧಿಕಾರಿಯಾಗಿ ಇರಬೇಕೆ ಹೊರತು ಇಂಟ್ರೋಗೇಷನ್ ಮಾಡಬಾರ್ದು. ಇದು ಟ್ರಯಲ್ ಅಲ್ಲ, ಇದು ಪೊಲೀಸ್ ತನಿಖೆ ಅಥವಾ CBI ತನಿಖೆ. ಟ್ರಯಲ್ ನಡೆಯುವುದು, ಇಂಟ್ರಾಗೇಷನ್ ನಡೆಯುವುದು ಅದು ಕೋರ್ಟ್ನಲ್ಲಿ. ಹಾಗಾಗಿ CBI ಅಧಿಕಾರಿ ತನಿಖಾಧಿಕಾರಿಯಂತೆ ಇಲ್ಲ, ಬದಲಾಗಿ ನ್ಯಾಯಾಧೀಶರಂತೆ ವರ್ತನೆ ಮಾಡ್ತಾ ಇದ್ದಾರೆ ಎನ್ನುವುದನ್ನು ನ್ಯಾಯಪೀಠ ಅಸಮಾಧಾನವನ್ನು ವ್ಯಕ್ತಪಡಿಸಿತು. ಹಿಂದಿನ ಹೇಳಿಕೆಗಳನ್ನು ಮರು ವ್ಯಾಖ್ಯಾನಿಸಿ ಸ್ವತಂತ್ರ ತನಿಖೆ
ಇಲ್ಲದೆ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ ಅನ್ನೋದು ಕೂಡ ಟೀಕಿಸಿತು ಕೋರ್ಟ್. ನೋಡಿ, ಇದು CBI ಅಧಿಕಾರಿ ತನಿಖಾಧಿಕಾರಿ ಅಂತೆಯಲ್ಲ, ನ್ಯಾಯಾಧೀಶರಂತೆ ವರ್ತಿಸಿದ್ದಾರೆ ಎನ್ನುವುದನ್ನು ನ್ಯಾಯಪೀಠ ಅಸಮಾಧಾನವನ್ನು ವ್ಯಕ್ತಪಡಿಸಿತು. ಹಿಂದಿನ ಹೇಳಿಕೆಗಳನ್ನು ಮರು ವ್ಯಾಖ್ಯಾನಿಸಿ ಸ್ವತಂತ್ರ ತನಿಖೆ ಇಲ್ಲದೆ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ ಎನ್ನುವುದನ್ನು ಕೂಡ ಕೋರ್ಟ್ ಮತ್ತೊಮ್ಮೆ ಗರಂ ಆಯಿತು. ಈ ಹಿಂದೆ 2026 ಏಪ್ರಿಲ್ 29 ಸುಪ್ರೀಂ ಕೋರ್ಟ್ ಅರ್ಜಿದಾರರು ಉಲ್ಲೇಖಿಸಿದಂಥ ಸಾಕ್ಷಿದಾರರಿಗೆ ರಕ್ಷಣೆ ನೀಡುವಂತೆ ಕೂಡ ಆದೇಶವನ್ನು ಕೊಟ್ಟಿತ್ತು. ನೋಡಿ, ಯಾವಾಗ ಸೌಜನ್ಯ ತಾಯಿ ಕುಸುಮಾವತಿ ಅವರು ಮರು ತನಿಖೆಗೆ ಆದೇಶವನ್ನು ಮಾಡಿದ್ರಲ್ಲ, ಅಥವಾ ಮರು ತನಿಖೆಗೆ ಮನವಿಯನ್ನು ಮಾಡಿ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಆ ಅರ್ಜಿಯನ್ನು ಪಡ್ಕೊಂಡಂಥ ಅರ್ಜಿಯನ್ನು ಸ್ವೀಕಾರ ಮಾಡಿದ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಸದ್ಯದ ಮಟ್ಟಿಗೆ ಸಾಕ್ಷಿದಾರರಿಗೆ ರಕ್ಷಣೆಯನ್ನು ಕೊಡಬೇಕು. ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಉಲ್ಲೇಖ ಆಗಿದೆಯಲ್ಲ ಅವರ ಹೆಸರಿಗೆ ಅವರಿಗೆ ಒಂದು ಸಾಕ್ಷಿದಾರರಿಗೆ ರಕ್ಷಣೆಯನ್ನು ನೀಡುವಂತೆ ಆದೇಶವನ್ನು ಕೂಡ ಮಾಡಿತು. ಅದಾದ ನಂತರ ರಾಜ್ಯ ಸರ್ಕಾರ ಸಲ್ಲಿಸಿದ ವರದಿಯಲ್ಲಿ ಹಲವು ಸಾಕ್ಷಿದಾರರನ್ನು ಪತ್ತೆ ಹಚ್ಚಿ ಭದ್ರತೆ ಕೂಡ ಒದಗಿಸಲಾಗಿದೆ ಎನ್ನುವುದನ್ನು ಕೂಡ ರಾಜ್ಯ ಸರ್ಕಾರ ತನ್ನ ಅಫಿಡವಿಟಲ್ಲಿ ಉತ್ತರವನ್ನು ಕೊಟ್ಟಿತ್ತು. ಏಪ್ರಿಲ್ 29 ಸುಪ್ರೀಂ ಕೋರ್ಟ್ ಈ ಅರ್ಜಿದಾರರಿಗೆ ಅಥವಾ ಸಾಕ್ಷಿದಾರರಿಗೆ ಅರ್ಜಿದಾರರು ಸಲ್ಲಿಸಿದಂಥ ಸಾಕ್ಷಿದಾರರಿಗೆ ರಕ್ಷಣೆ ಕೊಡುವಂತೆ ಒಂದು ಆದೇಶವನ್ನು ಕೊಟ್ಟಿತ್ತು. ಜೊತೆಗೆ ಕರ್ನಾಟಕ ಸರ್ಕಾರ ಕೂಡ ಒಂದು ಪತ್ರವನ್ನು ಬರೆದಿತ್ತು. ಅದಕ್ಕೆ ಉತ್ತರ ಕೊಟ್ಟಂಥ ಕರ್ನಾಟಕ ಸರ್ಕಾರ ಎಸ್ ಅಫ್ಕೋರ್ಸ್ ನೀವು ಹೇಳಿದಂಥ ಒಂದು ಸಾಕ್ಷಿಗಳಿಗೆ ನಾವು ರಕ್ಷಣೆಯನ್ನು ಕೊಟ್ಟಿದ್ದೇವೆ ಅನ್ನುವಂಥ ಅಫಿಡವಿಟ್ ಕೂಡ ಕೊಟ್ಟಿತ್ತು. ಪ್ರಕರಣದ ಮರು ತನಿಖೆಯನ್ನು ಸುಪ್ರೀಂ ಕೋರ್ಟ್ನ ನೇರ ಮೇಲ್ವಿಚಾರಣೆಯಲ್ಲೇ ನಡೆಸಬೇಕು ಎಂದು ಸೌಜನ್ಯ ಅವರ ತಾಯಿ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, CBI ಮತ ಕೊಡೋದು ಬೇಡ, ಬೇರೆ ತನಿಖಾ ಸಂಸ್ಥೆಗಿಂತ ನಿಮ್ಮ ನೇತೃತ್ವದಲ್ಲಿ ಮತ್ತೆ ಮರು ತನಿಖೆ ಆಗಲಿ ಅನ್ನುವಂಥ ಒಂದು ವಾದವನ್ನು ಸೌಜನ್ಯ ತಾಯಿ ಕುಸುಮಾವತಿ ಅವರ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನ್ಯಾಯಪೀಠ ತನ್ನ ತೀರ್ಪನ್ನು ಕಾಯ್ದಿರಿಸಿದ್ದು ಸಾಕ್ಷಿದಾರರ ರಕ್ಷಣೆಯನ್ನು ಮುಂದುವರಿಸುವಂತೆ ಸೂಚಿಸಿದೆ. ಇದೀಗ ಸುಪ್ರೀಂ ಕೋರ್ಟ್ ನೀಡಲಿರುವಂಥ ಅಂತಿಮ ತೀರ್ಪಿನತ್ತ ಎಲ್ಲರ ಗಮನ ಇಟ್ಟಿದೆ. ಇಲ್ಲಿ 2 ಪಾಯಿಂಟ್ ಅಂದರೆ ಸೌಜನ್ಯ ತಾಯಿ ಕುಸುಮಾವತಿಯವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ್ರು. ಮರು ತನಿಖೆಗೆ ಸೌಜನ್ಯ ಕೊಲೆ ಪ್ರಕರಣವನ್ನು ಮರು ತನಿಖೆ ಮಾಡಬೇಕೆನ್ನುವಂಥ ಅರ್ಜಿಯನ್ನು ಹಾಕಿದ್ರು. ಸುಪ್ರೀಂ ಕೋರ್ಟ್ ಕೂಡ ಈ ಅರ್ಜಿಯನ್ನು ಪುರಸ್ಕಾರ ಮಾಡಿ ಮರು ತನಿಖೆಗೆ ಆದೇಶವನ್ನು ನೀಡಿದೆ. ಆದರೆ ಪಾಯಿಂಟ್ ಟು ಬಿ ಹೈಲೈಟೆಡ್ ಅಂದರೆ ಯಾರ ಒಂದು ನೇತೃತ್ವದಲ್ಲಿ ಯಾವ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಮಾಡಬೇಕು ಎನ್ನುವುದನ್ನು ಪ್ರಸ್ತಾಪ ಮಾಡಿದಾಗ ಸೌಜನ್ಯ ತಾಯಿ ಕುಸುಮಾವತಿ ಹೇಳುವ ಪ್ರಕಾರ ಸುಪ್ರೀಂ ಕೋರ್ಟ್ನ ನೇತೃತ್ವದಲ್ಲಿ ಒಂದು ತನಿಖಾ ಸಂಸ್ಥೆಯನ್ನು ಮಾಡಲಿ ಎನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ತೀರ್ಪನ್ನು ಕಾಯ್ದಿರಿಸಿದೆ. ಒಂದು ತೀರ್ಪು ಕೊಟ್ಟಾಗಿದೆ, ಮರು ತನಿಖೆಗೆ ಆದೇಶವನ್ನು ಕೊಟ್ಟಾಗಿದೆ. ಆದರೆ ಯಾರು ಮಾಡಬೇಕು ಎನ್ನುವ ತೀರ್ಪನ್ನು ಇದೀಗ ಕಾಯ್ದಿರಿಸಿದೆ. CBI ಮಾಡುತ್ತಾ ಅಥವಾ ಬೇರೆ ನಿವೃತ್ತ ಜಡ್ಜ್ ಅವರ ಒಂದು ಕಮಿಟಿಯಲ್ಲಿ ತನಿಖೆ ಮಾಡುತ್ತಾ, ಯಾವ ಪೊಲೀಸರು ಮಾಡ್ತಾರೆ, ಯಾವ ಪೊಲೀಸ್ ಏಜೆನ್ಸಿ ಮಾಡುತ್ತೆ, ಎಲ್ಲವೂ ಕೂಡ ಕಾದು ನೋಡಬೇಕು. ಕೆಲವು ದಿನಗಳ ಇದು ಈ ಒಂದು ಹಂತವನ್ನು ಪೂರ್ಣಗೊಳಿಸಿ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪನ್ನು ನೀಡಬಹುದು. ಅಂದರೆ ಯಾವ ತನಿಖಾ ಸಂಸ್ಥೆಯಿಂದ ಈ ತನಿಖೆ ಆಗಬಹುದು ಎನ್ನುವುದು ಕೂಡ ಕಾದು ನೋಡಬೇಕು. ಒಟ್ಟಾರೆಯಾಗಿ 2012 ಅಕ್ಟೋಬರ್ 9 ನಾಪತ್ತೆಯಾಗಿ 2 ದಿನಗಳ ನಂತರ ಶವವಾಗಿ ಬೆಳಕಿಗೆ ಬಂದಂಥ ಸೌಜನ್ಯ ತನ್ನ 17ನೇ ವರ್ಷದಲ್ಲಿ ತನ್ನ ಎಲ್ಲ ಆಸೆ ಕನಸುಗಳನ್ನು ಬಿಟ್ಟು ಇಹಲೋಕವನ್ನು ತ್ಯಜಿಸಿದ್ರು. ಕಾರಣ ಅವಳ ಮೇಲೆ ಅತ್ಯಂತ ಘೋರವಾದಂಥ ಅತ್ಯಾಚಾರ ಆಗಿತ್ತು. ಅದಾದ ನಂತರ ಕೊಲೆ ಕೂಡ ಆಗಿತ್ತು. ಆ ದೊಡ್ಡ ಸುದ್ದಿ ಇಲ್ಲಿಯ ತನಕ ಜೀವವಿದೆ ಅಂದರೆ ಅದಕ್ಕೆ ಸೌಜನ್ಯ ಪರ ಹೋರಾಟಗಾರರ ಕಾರಣ, ಸೌಜನ್ಯಳ ಒಂದು ಆತ್ಮದ ಕಿಚ್ಚು ಕಾರಣ ಅಂತ ಹೇಳ್ಬೋದು. ಏನೇ ಆಗಲಿ, ಸೌಜನ್ಯ ಅಂತಲ್ಲ, ಈ ನಮ್ಮ ದೇಶದ ಇಡೀ ಪ್ರಪಂಚದ ಯಾವ ಹೆಣ್ಣು ಮಕ್ಕಳ ಮೇಲೂ ಕೂಡ ದೌರ್ಜನ್ಯ ಆಗಲಿ, ಇಂಥ ಕೆಟ್ಟ ಪ್ರಕರಣಗಳು ಆಗಬೇಕು. ಪರ ವಿರೋಧ ಅಥವಾ ಬೇರೆ ಬೇರೆ ಮಾತುಗಳು ಆಡ್ತಾನೆ ಇರ್ತಾರೆ. ಜೊತೆಗೆ ತುಂಬ ಜನ ಹೇಳ್ತಾ ಇರ್ತಾರೆ ಸೌಜನ್ಯ ಪ್ರಕರಣ ಇದು ಮುಗಿದ ಪ್ರಕರಣ, ಯಾವುದೇ ತನಿಖಾ ಸಂಸ್ಥೆಗೂ ಕೊಟ್ಟರೂ ಕೂಡ ಇದರಿಂದ ಆರೋಪಿಗಳಿಗೆ ಶಿಕ್ಷೆಯಾಗಲಿ, ಯಾಕಂದರೆ ಸಾಕ್ಷ್ಯ ನಾಶ ಆಗಿಬಿಟ್ಟಿದೆ ಅನ್ನುವಂಥ ಮಾತು ಕೂಡ ಹೇಳಬರ್ತದೆ. ಏನೇ ಆಗಲಿ, ಆರೋಪಿಗಳಿಗೆ ಶಿಕ್ಷೆ ಆಗುತ್ತಾ ಬಿಡುತ್ತಾ ಅದು ಬೇರೆ ಪ್ರಕರಣ. ಆದರೆ ಇಂಥ ಒಂದು ಸುದ್ದಿ ಪದೇ ಪದೇ ಆಗ್ತಾ ಇರಬೇಕು. ಈ ಮುಖಾಂತರ ಇಂಥ ಕೆಟ್ಟ ಪ್ರಕರಣಗಳು ಇನ್ನು ಮುಂದೆ ಆಗಬಾರದು ಎನ್ನುವ ಸಂದೇಶ ಪದೇ ಪದೇ ಜನರ ಮುಂದೆ ಬರ್ತಾನೆ ಇರಬೇಕು, ಜನರ ಮುಂದೆ ಹೈಲೈಟ್ ಆಗ್ತಾನೆ ಇರಬೇಕು. ಹೀಗಾದರೂ ಕೂಡ ನೋಡಬೇಕು ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಯಾವ ಒಂದು ತನಿಖಾ ಸಂಸ್ಥೆಯ ಮುಖಾಂತರ ತನಿಖೆಯನ್ನು ನಡೆಸುತ್ತೆ. ಆ ಮುಖಾಂತರ ಮತ್ತೆ ಮರು ತನಿಖೆಯಾದಾಗ ಯಾವ ಹೊಸ ಅಂಶಗಳು ಬೆಳಕಿಗೆ ಬರುತ್ತೆ, ಯಾವ ತನಿಖಾಧಿಕಾರಿಗಳಿಗೆ ಯಾವ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.